ಲಕ್ಷ್ಮೀ ಮೇಡಮ್ ಇದ್ದಾರೆ, ಹಾಗೂ ಈ ಶಾಲೆಯ STM ಅಧ್ಯಕ್ಷರು, ಈ ಭಾಗದ ಪಂಚಾಯತ್ ಸದಸ್ಯರ ಜೊತೆಗೆ ನಮ್ಮ ಉರ್ದು ಹಿರೇಮಠದ STM ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ನಾಸೀರ್ ಅವರ ಜೊತೆಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಎದುರುಗಡೆ ಇರತಕ್ಕಂಥ ಎಲ್ಲ ಆತ್ಮೀಯ ಪಾಲಕ ಪೋಷಕ ಬಂಧು ಭಗಿನಿಯರೇ ಮತ್ತು ಮಕ್ಕಳೇ ಹಾಗೂ ಸಾರ್ವಜನಿಕ ಬಂಧು ಭಗಿನಿಯರೇ, ಒಂದು ಅಪರೂಪದ ಮತ್ತು ಈಗಾಗಲೇ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದಾಗಲೇ ಒಂದು ಅಪರೂಪದ ಕಾರ್ಯಕ್ರಮ. ಜೊತೆಗೆ ಇನ್ನೂ ಒಂದು ಅಪರೂಪ ಇದೆ, ಇಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ ವರ್ಷದ ಯಾವುದಾದ್ರೂ ಒಂದು ಶಾಲೆಯಲ್ಲಿ ನಮ್ಮ ತಾಲೂಕಿನ 3 ಅಧಿಕಾರಿಗಳು ಭಾಗವಹಿಸ್ತಾರೆ ಅಂದ್ರೆ ಅದು ರೋಷನ್ ಮೊಹಲ್ಲಾ ಶಾಲೆ. ಬೇರೆ ಯಾವ ಶಾಲೆ ನಾನು ನೋಡಿದ್ದಿಲ್ಲ. ನಾವು 40-50 ಗ್ಯಾದರಿಂಗ್ ಈ ವರ್ಷ ನಾನು ಭಾಗವಹಿಸಿದ್ದೆ. ಯಾವುದಾದ್ರೂ ಒಂದು ಶಾಲೆ ಇದೆ ಅಂದ್ರೆ ಅದು ರೋಷನ್ ಮೊಹಲ್ಲಾ ಶಾಲೆ. ಯಾವ್ದಾನಿ ಸರ್ ಇದ್ದಾರೆ, ಜಯಶ್ರೀ ಮೇಡಮ್ ಇದ್ದಾರೆ, ಸರ್ ವನಪಟ್ಟಣ ಇದ್ದಾರೆ. ನಮ್ಮ ಕ್ಷೇತ್ರ, ನಮ್ಮ ಹೊನ್ನಾವರ ತಾಲೂಕಿನ ಶಿಕ್ಷಣ ಇಲಾಖೆಯ 3 ಕಂಬುಗಳಿವೆ. ಈ 3 ಕಂಬುಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದ್ರೆ ನಮ್ಗೆ ತುಂಬಾನೇ ಖುಷಿ. ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾನು ತುಂಬಾ ಖುಷಿ ಪಡ್ತೇನೆ ಮತ್ತು ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮೇಡಮ್. ಹಾಗೆ ಈ ಸಂದರ್ಭಕ್ಕೆ ಬಹಳ ಚಂದವಾಗಿ ಕಾರ್ಯಕ್ರಮ ಸಂಘಟನೆ ಮಾಡಿದ್ರಿ. ರೋಷನ್ ಮೊಹಲ್ಲಾ ಈ ಒಂದು ಶಾಲೆಯಲ್ಲಿ ನಮ್ಮ ಕಯ್ಯೂಮ್ ಸರ್ ಅವರು, ಅಜ್ಮತ್ ಮೇಡಮ್, ಹಾಗೆ ನಸೀಮಾ ಮೇಡಮ್ ಅವರು, ಹಾಗೂ ನಮ್ಮ NG ಭಟ್ರು, ಜೊತೆಗೆ ಸಿಕಂದರ್ ಸರ್ ಅವರು ಎಲ್ಲರೂ ಸೇರಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಸಂಯೋಜಿಸಿ ಉತ್ತಮ ಇಂಗ್ಲಿಷ್ ಶಿಕ್ಷಕಿಗೆ ಮತ್ತು ಬಹಳ ಜನ ಮಕ್ಕಳು ನಾವು ಇಲ್ಲಿ ಶಾಲೆಗೆ ಬಂದಾಗ ನಾವು ನೋಡ್ತಿದ್ವಿ, ಎಲ್ಲ ಮಕ್ಕಳು ಇಂಗ್ಲಿಷಲ್ಲೇ ಪ್ರೊನೌನ್ಸಿಯೇಷನ್ ಮಾಡ್ತಿದ್ರು. ಹಾಗೆ ಎಲ್ಲವನ್ನು ಕೂಡ ಕಳೆದ ವರ್ಷ ಗ್ಯಾದರಿಂಗ್ ಇಂಥ ತುಂಬಾ ವಿಶೇಷತೆಗಳನ್ನ ನೋಡಿದ್ವಿ. ಹಾಗೆ ಒಬ್ಬ ಅದ್ಭುತ ಇಂಗ್ಲಿಷ್ ಶಿಕ್ಷಕಿಯನ್ನ ಕಳ್ಕೊಂಡಂತ ನೋವು ಕೂಡ ನಿಮ್ಮ ಎದುರಿಗಿದೆ. ಹಾಗಾಗಿ ಅವರನ್ನ ಇವತ್ತಿನ ದಿವಸ ನೀವು ಬಹಳ ಪ್ರೀತಿಯಿಂದ ಅವರನ್ನ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟಿದ್ರಿ. ಹಾಗಾಗಿ ಕೇವಲ ನೀವಷ್ಟೇ ಅಲ್ಲ, ಎಲ್ಲ ಪಾಲಕರು, ವಿದ್ಯಾರ್ಥಿಗಳು ಎಲ್ಲ ಬಂದು ಕೂಡ ಅವರು ನಿಮ್ಮನ್ನ ಲಕ್ಷ್ಮೀ ಮೇಡಮ್ನ ಬೀಳ್ಕೊಟ್ಟಿದ್ದೀರ. ಸೊ ಹಾಗಾಗಿ ಲಕ್ಷ್ಮೀ ಮೇಡಮ್ನವರ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲೇಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ವಿ. ಯಾಕಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿ 12 ಕಡೆ ಕಾರ್ಯಕ್ರಮ ಇದೆ. ನಾವಿಲ್ಲಿ ಕೂತ್ಕೊಂಡಾಗ ಎಲ್ಲ ಶಾಲೆಗಳಿಂದ ಫೋನ್ ಬರ್ತದೆ, ಕಡ್ನೀರಿಂದ ಹಿಡಿದು ಇಲ್ಲಿ ಕಾವೂರು ತುದಿಯಿಂದ ಹಿಡಿದು ಎಲ್ಲ ಕಡೆಯಿಂದ, ಸರ್ ಎಲ್ಲಿದ್ದೀರಿ ಸರ್, ನಮ್ಮ ಸ್ಕೂಲ್ಗೆ ಎಷ್ಟೊತ್ತಿಗೆ ಬರ್ತೀರಿ ಅಂತೇಳಿ. ಹಾಗಾಗಿ ನಾವು ಇಲ್ಲಿ ಬಂದ್ವಿ, ಬಹಳ ಖುಷಿ ಆಯ್ತು. ಲಕ್ಷ್ಮೀ ಮೇಡಮ್ ತುಂಬಾ ನೋವಿಂದ ಇಲ್ಲಿಂದ ಹಿರೇಮಠವರೆಗೆ ಹೋಗಿದ್ದಾರೆ. ಯಾಕಂದ್ರೆ ಅವರು ಈ ಶಾಲೆಯನ್ನ ತನ್ನ ಮನೆಯ ಮಕ್ಕಳ ಹಾಗೆ, ತನ್ನ ಮನೆ ಹಾಗೆ ಭಾವಿಸ್ಕೊಂಡು ಈ ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು, ಯಾಕಂದ್ರೆ ಅವರ ಸಹಶಿಕ್ಷಕರಾಗ್ತಕ್ಕಂಥ ನಸೀಮಾ ಮೇಡಮ್ ಮತ್ತು ಅಜ್ಮತ್ ಮೇಡಮ್ ಬಹಳ ದುಃಖ ಪಟ್ಟಿದ್ರು. ಅವ್ರು ಹತ್ತು ಬಿಟ್ಟರು ದಿವಸ, ಸರ್ ನಮ್ಮ ಅಪ್ಪ ಸಹೋದರಿ ನಾವು ಕಳ್ಕೊಂಡ್ವಿ, ಅವ್ರು ಬೇರೆ ಶಾಲೆಗೆ ಹೋದ್ರು ಅಂತೇಳಿ. ಹಾಗಾಗಿ ಅವರೆಲ್ಲರ ಒಂದು ಪ್ರೀತಿಯಿಂದ ಇವತ್ತು ಬೀಳ್ಕೊಟ್ಟಿದ್ರಿ. ನಮ್ಮ ಲಕ್ಷ್ಮೀ ಮೇಡಮ್ ರವರ ಮುಂದಿನ ಒಂದು ವೃತ್ತಿ ಜೀವನ ಹಿರೇಮಠ ಉರ್ದು ಹೋಗಿದ್ರು ಅವರು, ಈ ಸಾಧನೆಯನ್ನು ಅವರು ಅಲ್ಲೂ ಮುಂದುವರಿಸಲಿ, ಅವರು ಅಲ್ಲಿಯೂ ಕೂಡ ಇದೇ ರೀತಿಯ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ಕೊಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ನಮ್ಮ ಅಲ್ಲಿ STMC ಅಧ್ಯಕ್ಷರ ನಾಸೀರ್ ಸರ್ ಅವರು ಇಲ್ಲೇ ಇದ್ದಾರೆ. ಹಾಗಾಗಿ ಅವರ ನಾಸೀರ್ ಸರ್ ಹಾಗೆ ತುಂಬಾ ಕ್ರಿಯಾಶೀಲ STMC ಅಧ್ಯಕ್ಷರು, ಹಾಗೆ ಒಳ್ಳೆಯ ಶಿಕ್ಷಕಿ ಅವ್ರ ಶಾಲೆಗೆ ದೊರಕಿದೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭಕ್ಕೆ ಹೇಳ್ತಾ ಬಹಳ ಸುಂದರವಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಮಂಡ್ಯ ರೋಷನ್ ಮೊಹಲ್ಲಾ ಶಾಲೆ ಆತಿಥ್ಯಕ್ಕೆ ಹೆಸರಾದ ಶಾಲೆ. ಇಲ್ಲಿ ಯಾರೇ ಬರಲಿ, ಇಲ್ಲಿ STMC ಅಧ್ಯಕ್ಷ ಇರ್ಬೋದು, ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇರ್ಬೋದು, ಜೊತೆಗೆ ಎಲ್ಲ ಹೆಚ್ಚಿನ ಸಂಖ್ಯೆಯ ಮಹಿಳೆಯರೇ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗಾಗಿ ಶಾಲೆ ಬಗ್ಗೆ ತುಂಬಾ ಪ್ರೀತಿ ಇದೆ, ತುಂಬಾ ಕಾಳಜಿ ಇದೆ. ಇಲ್ಲಿ ಯಾವ ಮಕ್ಕಳು ಕೂಡ ಖಾಸಗಿ ಶಾಲೆಗೆ ಹೋಗೋದಿಲ್ಲ, ಅಷ್ಟು ಒಂದು ಪ್ರೀತಿಯಿಂದ ಶಾಲೆಯನ್ನ ಬೆಳೆಸ್ತಾ ಇದ್ರೆ. ಇದ್ರ ಯಜಮಾನಾಗಿ ಕಯ್ಯೂಮ್ ಸರ್ ಕೂಡ ಹಾಗೆ, ಸಿಕಂದರ್ ಸರ್, ಕಯ್ಯೂಮ್ ಸರ್ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಒಂದು ಶಾಲೆಯ ಪ್ರಗತಿಗೆ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿನ ಹೊಂದಲಿ, ಈ ಶಾಲೆ ಇನ್ನೂ ಒಂದು ಯಶಸ್ಸನ್ನು ಕಾಣಿರುವಂಥ ಶುಭ ಹಾರೈಕೆಯೊಂದಿಗೆ ನಾವು ಮಂಕಿ ಮಡಿ ಶಾಲೆಗೆ ಹೋಗ್ಬೇಕು. ಹಾಗಾಗಿ ನಮ್ಮನ್ನು ಈ ಸಂದರ್ಭಕ್ಕೆ ಬೀಳ್ಕೊಡ್ಬೇಕು ಅಂತೇಳಿ ಎಲ್ಲ ಗೌರವನಿದ್ದಾರೆ. ವೇದಿಕೆಯ ಎದುರುಗಡೆ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಣಾಧಿಕಾರಿಗಳೇ, ತುಂಬಾ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಹೇಳುವಂತಹ ಹೆಮ್ಮೆ ಇದೆ. ಯಾಕಂದ್ರೆ ಉದ್ಘಾಟನೆಯಿಂದ ಹಿಡಿದು ಅತಿಥಿ ಸತ್ಕಾರದಿಂದ ಹಿಡಿದು ಎಲ್ಲವೂ ಒಂದು ವಿಶೇಷತೆಯನ್ನು ನಾವಿಲ್ಲಿ ಕಾಣಬಹುದು. ಪ್ರತಿ ವರ್ಷ ನಾವು ಈ ವಾರ್ಷಿಕ ಸ್ನೇಹ ಸಂಬಂಧಕ್ಕೆ ನಾನು ಮತ್ತು MG ಅಂತೂ ಖಂಡಿತ ಬರ್ತಾ ಇದ್ದೇವೆ. ಆ ಪ್ರತಿ ವರ್ಷ ಬಂದಾಗಲೂ ಸಹ ಸರ್ ಇಷ್ಟೇ ಆತಿಥ್ಯ, ಇಷ್ಟೇ ಸಂತಸ, ಇಷ್ಟೇ ಸಡಗರ. ಇಲ್ಲಿಯ ಈ ಬಾಂಧವರು, ಇಲ್ಲಿಯ
ಊರಿನವರು ಮತ್ತು ಇಲ್ಲಿಯ ಶಿಕ್ಷಣ ಪ್ರೇಮಿಗಳು ನೀಡ್ತಾ ಇದ್ದಾರೆ. ಇದೊಂದು ಅಪರೂಪದ ಕ್ಷಣ ಅಂತ ನಮಗೆ ಅನ್ನಿಸ್ತಾ ಇದೆ. ಆ ದಿಸೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ಇಲ್ಲಿಯ ಎಲ್ಲ ಸಂಘಟಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತಂದ್ರೆ ಅಲ್ಲಿ ಎಲ್ಲವೂ ಇರಬೇಕು, ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಇರಬಾರ್ದು. ಅಲ್ಲಿ ಬಂದಂತಹ ಗಣ್ಯರ ಕೆಲವೊಂದು ಹಿತನುಡಿಗಳು, ನಾವು ಯಾಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಜೊತೆಯಲ್ಲಿ ಶಿಕ್ಷಣ ಯಾಕೆ ಬೇಕು, ಶಿಕ್ಷಣ ಎತ್ತ ಸಾಗಿದೆ ಹೇಳುವಂತ ಚಿಂತನೆ ಮಾಡಿದಾಗ ಮಾತ್ರ ಅದೊಂದು ವಾರ್ಷಿಕ ಸ್ನೇಹ ಸಮ್ಮೇಳನವಾಗ್ತದೆ. ಆದರೆ ಇಲ್ಲಿ ಆ ವಾತಾವರಣ ಅಂದ್ರೆ ಕೇಳುವಂತಹ ವಾತಾವರಣ ಇಲ್ಲ. ಆ ದೃಷ್ಟಿಯಿಂದ ಆ ಬಗ್ಗೆ ಮಾತನಾಡದೆ ಈ ಶಾಲೆಯಿಂದ ಬೀಳ್ಕೊಟ್ಟಿರುವಂತಹ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಸಂಘದ ಪ್ರತಿನಿಧಿಯಾಗಿ 2020ರಿಂದ 2025 ತನಕ ನಮ್ಮ ಸಂಘದ ಪ್ರತಿನಿಧಿಯಾಗಿ, ಜೊತೆಯಲ್ಲಿ ನಮ್ಮ ಸಂಘದ ಮಹಿಳಾ ಉಪಾಧ್ಯಕ್ಷೆಯಾಗಿ ಕರ್ತವ್ಯ ನಿರ್ವಹಿಸಿದ್ದವರು ಶ್ರೀಮತಿ ಲಕ್ಷ್ಮೀ ಅವರು. ಬಹುಶಃ ತಮ್ಮ ವೃತ್ತಿ ಜೀವನದಲ್ಲಿ ಮಕ್ಕಳೊಂದಿಗೆ ಒಬ್ಬ ಅಪರೂಪದ ಶಿಕ್ಷಕಿಯಾಗಿ ಒಡನಾಟವನ್ನು ಹೊಂದಿರುವಂತ ಒಬ್ಬ ಶಿಕ್ಷಕಿ ಲಕ್ಷ್ಮೀ ಮೇಡಮ್ ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಲಗುಪ್ಪದಲ್ಲಿ ಹೆಚ್ಚುವರಿಯಾದಾಗ ಬಹುಶಃ ಇಡೀ ಊರೇ ಅಲ್ಲಿಂದ ಯಲಗುಪ್ಪ ಶಾಲೆಯಿಂದ ಅವರನ್ನ ವರ್ಗಾವಣೆ ಮಾಡಲಿಕ್ಕೆ ಒಪ್ಪಲಿಲ್ಲಾಗಿತ್ತು. ಬಹುಶಃ ಶಿಕ್ಷಣ ಸಚಿವರಿಂದ ಹಿಡಿದು ಶಿಕ್ಷಣ ಆಯುಕ್ತರವರೆಗೆ ಆ ಊರಿನ ಎಲ್ಲರೂ ಹೋಗಿದ್ರು. ಆದರೆ ಅನಿವಾರ್ಯ, ಸರ್ಕಾರದ ನಿಯಮ, ನಾವು ಅದನ್ನ ಪಾಲಿಸಲೇಬೇಕು. ಲಕ್ಷ್ಮೀ ಮೇಡಮ್ ಅವರು ಅಲ್ಲಿಂದ ಬೀಳ್ಕೊಟ್ಟು ಇಲ್ಲಿ ಆಗಮಿಸಿದರು. ಇಲ್ಲಿ ಬಂದಾಗ ಅವರಿಗೆ ಮೊದಲು ಇಲ್ಲಿಯ ವಾತಾವರಣವನ್ನು ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಯಿತು. ಯಾಕೆಂತಂದ್ರೆ ಒಂದು ಯಲಗುಪ್ಪದಂತಹ ಒಂದು ಶಾಲೆ ಮತ್ತು ಇಲ್ಲಿಯ ಶಾಲೆಗೂ ತುಂಬಾ ಅಜಗಜಾಂತರ ವ್ಯತ್ಯಾಸವಿದೆ. ಆ ದೃಷ್ಟಿಯಿಂದ ಇಲ್ಲಿ ಬಂದಾಗ ಸುಮಾರು 6 ತಿಂಗಳ ಕಾಲ ಇಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಯಿತು ಅವರಿಗೆ. ಸುಮಾರು ಸಲ ನನಗೆ ಹೇಳ್ಕೊಂಡಿದ್ರು, ಯಾಕೆಂತಂದ್ರೆ ಇಲ್ಲಿ ವಾತಾವರಣ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಇಲ್ಲಿಯ ವಾತಾವರಣ ಅಲ್ಲಿಯ ವಾತಾವರಣ ಅಂತ. ಆದ್ರೆ ತದನಂತರ ಇಲ್ಲಿಯ ವಾತಾವರಣಕ್ಕೆ ತುಂಬಾ ಹತ್ತಿರವಾಗಿ ಹೊಂದ್ಕೊಂಡಿದ್ರು ಅವರು. ಎಷ್ಟು ಹೊಂದ್ಕೊಂಡಿದ್ರು ಅಂತಂದ್ರೆ, ಇದು ನನ್ನ ಶಾಲೆ, ಇದು ನಾನು ಬೆಳೆಸಬೇಕಾಗಿರುವಂತಹ ಶಾಲೆ, ಇದು ನಾನು ಕೆಲಸ ಮಾಡಬೇಕಾಗಿರುವಂತಹ ಶಾಲೆ ಹೇಳುವಂತ ಒಂದು ಅಭಿಮಾನ ಲಕ್ಷ್ಮೀ ಮೇಡಮ್ ಅಲ್ಲಿ ಹೊಮ್ಮಿತ್ತು. ಮತ್ತೆ ಹೆಚ್ಚುವರಿ ಇಲ್ಲಿಂದ ಮತ್ತೆ ಬೇರೆ ಶಾಲೆಗೆ ಹೋಗಬೇಕಾಗುವಂತಹ ಆತಂಕ. ಆ ಎಲ್ಲ ಸಂದರ್ಭಗಳಲ್ಲಿ ಲಕ್ಷ್ಮೀ ಮೇಡಮ್ ಅವರು ತುಂಬಾ ಆತಂಕ ಪಟ್ಟಿದ್ದಾರೆ. ಬಹುಶಃ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಓರ್ವ ಶಿಕ್ಷಕ ತನ್ನ ವೃತ್ತಿಯನ್ನ ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ ಅದನ್ನ ನಿರ್ವಹಿಸಿಕೊಂಡಾಗ ಮಾತ್ರ ಆ ಶಾಲೆಯ ಬಗ್ಗೆ ಅಭಿಮಾನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಲಕ್ಷ್ಮೀ ಮೇಡಮ್ ಅವರು ಕೇವಲ ವಿದ್ಯಾರ್ಥಿಗಳ ಒಟ್ಟಿಗೆ ಮಾಡದೆ, ಸಂಬಂಧಪಟ್ಟಂತ ಎಲ್ಲ ಶಿಕ್ಷಕರ ಜೊತೆ ಇಲ್ಲಿಯ ಪಾಲಕರ ಜೊತೆ, ಇಲ್ಲಿಯ SDMC ಜೊತೆ, ಇಲ್ಲಿಯ ಊರಿನವರ ಜೊತೆ ಆ ಬಾಂಧವ್ಯವನ್ನ ಇಟ್ಟುಕೊಂಡಾಗ ಮಾತ್ರ ಇಲ್ಲಿಂದ ಹೊರಗೆ ಬರ್ಲಿಕ್ಕೆ ಅವರಿಗೆ ಕಷ್ಟ ಆಯ್ತು. ಆ ಎಲ್ಲ ಪ್ರೀತಿಯನ್ನ, ಗೌರವವನ್ನ, ಅಭಿಮಾನವನ್ನ ಈ ಶಾಲೆಯಿಂದ ಇಟ್ಟುಕೊಂಡಿರೋದ್ರಿಂದ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಲಕ್ಷ್ಮೀ ಮೇಡಮ್ ಅವರು ಈ ಶಾಲೆಯ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ರು, ಅದೇ ರೀತಿ ಇಲ್ಲಿಯ ಪಾಲಕರು, ಇಲ್ಲಿಯ SDMC ಸಹ ಲಕ್ಷ್ಮೀ ಮೇಡಮ್ ಅವರಿಗೆ ಅಷ್ಟೇ ಉತ್ತಮ ಬಾಂಧವ್ಯವನ್ನ, ಉತ್ತಮ ಸಂಪರ್ಕವನ್ನ ಇಟ್ಕೊಂಡಿದ್ರು. ಆ ದಿಸೆಯಿಂದ ಒಬ್ಬ ಅತ್ಯುತ್ತಮ ಶಿಕ್ಷಕಿಯಾಗಿ ತಾಲೂಕಿನಲ್ಲಿ ಗುರುತಿಸಿಕೊಂಡು, ಓರ್ವ ಸಂಪನ್ಮೂಲ ವ್ಯಕ್ತಿಯಾಗಿ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡು ಈ ಶಾಲೆಗೆ ಒಂದು ಅತ್ಯುತ್ತಮವಾದ ಕಾಣಿಕೆಯನ್ನ ತಮ್ಮ ಕೇವಲ 2 ವರ್ಷಗಳಲ್ಲಿ ನೀಡಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಹೆಚ್ಚುವರಿ ಆದಾಗಲೂ ಸಹ ಅದೇ ಯಲಗುಪ್ಪದಲ್ಲಿ ಯಾವ ವಾತಾವರಣ ಆಗಿತ್ತೋ ಅದೇ ವಾತಾವರಣ ಇಲ್ಲಿಯೂ ಸಹ ಆಗಿತ್ತು. ಈ ಸಂದರ್ಭದಲ್ಲಿ ನಾವು ಸರ್ಕಾರಿ ನೌಕರಿ ಅಂತಂದ್ಮೇಲೆ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗಲೇಬೇಕಾದದ್ದು ಅನಿವಾರ್ಯ. ಎಲ್ಲಿ ನಾವು ಶಾಲೆಗೆ ಹೋಗ್ತೇವೆಯೋ ಆ ಶಾಲೆಯಲ್ಲಿ ನಮ್ಮ ಕರ್ತವ್ಯ ಎಷ್ಟಿದೆಯೋ ಅಷ್ಟನ್ನ ಮಾಡುವುದು, ಮುಂದಿನ ಶಾಲೆಯಲ್ಲಿ ನಮ್ಮ ಕರ್ತವ್ಯನ ಮಾಡುವುದು ಹೇಳುವಂತಹ ಭಾವನೆಯಿಂದ ಲಕ್ಷ್ಮೀ ಮೇಡಮ್ ಅವರು ಮುಂದಿನ ಶಾಲೆಯಲ್ಲೂ, ನಮ್ಮ ಶಾಲೆ ಅಂದ್ರೆ ಮುಂದಿನ ಶಾಲೆಯಲ್ಲಿಯೂ ಅಷ್ಟೇ ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ತಾರೆ. ಅವರಲ್ಲಿ ಆ ಬದ್ಧತೆ ಇದೆ, ಅವರಲ್ಲಿ ಆ ಪ್ರಾಮಾಣಿಕತೆ ಇದೆ, ಅದನ್ನು ಖಂಡಿತವಾಗಿ ಅದನ್ನು ನಿರ್ವಹಿಸ್ತಾರೆ ಹೇಳುವಂತಹ ಅಭಿಮಾನದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಮಾಜ ಅಥವಾ ನಮ್ಮ ವೃತ್ತಿ ಪಯಣ ಹೇಗಿದೆ ಅಂತಂದ್ರೆ, ಯಾರಿಗೆ ನೇರವಾಗಿ ಮಾತನಾಡ್ತಾರೋ ಅವರಿಗೆ ಅಲ್ಲಿ ಬೆಲೆನೇ ಇರೋದಿಲ್ಲ.
ನನ್ನ ವೃತ್ತಿ ಜೀವನದ ಅನುಭವದ ಮೇಲೆ ಹೇಳೋದಂತಂದ್ರೆ ಲಕ್ಷ್ಮೀ ಮೇಡಮ್ ಅವರು ಯಾವುದೇ ವಿಷಯ ಇರಲಿ ನೇರವಾಗಿ ಹೇಳುವಂತವರು, ನೇರವಾಗಿ ಖಂಡಿಸುವಂತವರು. ಆ ದೃಷ್ಟಿಯಿಂದ ಕೆಲವೊಂದು ಸಲ ಅವರಿಗೆ ವಿರೋಧ ಆಗಿರ್ಬೋದು, ಕೆಲವೊಂದು ಸಲ ದ್ವೇಷ ಕಟ್ಕೊಂಡಿರ್ಬೋದು, ಕೆಲವೊಂದು ಸಲ ಅವರ ಎದುರಿಗೆ ಇರುವಂತವರು ಯಾಕೆ ಹೀಗೆ ಮಾತಾಡ್ತಾರೆ ಹೇಳುವಂತ ಅನಿಸಿರ್ಬೋದು. ಆದ್ರೆ ಲಕ್ಷ್ಮೀ ಮೇಡಮ್ ಅವರೇ, ಆ ನೇರ ಮಾತು ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ. ಅದೇ ರೀತಿ ಮುಂದುವರಿಯಿರಿ, ಖಂಡಿತ ನಿಮಗೆ ಯಶಸ್ಸು ಸಿಗುತ್ತದೆ ಹೇಳುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶಿಕ್ಷಕಿಯಾದಂಥ ಶ್ರೀಮತಿ ಲಕ್ಷ್ಮೀ ಮೇಡಮ್ ರವರೇ, ಎಲ್ಲ ತಾಯಂದಿರೇ, ಪಾಲಕ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ನಾನು ನನ್ನ ಒಂದು ಸೇವಾವಧಿಯಲ್ಲಿ ಮೊದಲ ಬಾರಿಗೆ ಉರ್ದು ಫಂಕ್ಷನನ್ನು ಅಟೆಂಡ್ ಮಾಡ್ತಾ ಇದ್ದೇನೆ. ಉರ್ದು ಶಾಲೆಯ ಒಂದು ಕಾರ್ಯಕ್ರಮ. ನನಗೆ ಬಹಳ ಖುಷಿ ಆಯಿತು. ಯಾಕಂತಂದರೆ ಹಿಂದೂ ಮುಸ್ಲಿಂ ಭಾಯಿ ಅಂತಾರೆ, ಅದು ನಂಗೆ ಇವತ್ತು ಕಂಡಿದೆ ಏನು ಅಂದರೆ ಹಿಂದೂ ಮುಸ್ಲಿಂ ಬೆಹನ್ ಇವ್ರು ಬಂದ ತಕ್ಷಣ ಎಲ್ಲರೂ ಬಂದು ತಪ್ಕೊಂಡ್ರು. ಅವರಿಗೆ ನನ್ಗಾಗಲೇ ಗೊತ್ತಾಯ್ತು ಇವ್ರು ಎಷ್ಟು ಒಂದು ಹೆಸರನ್ನ ಈ ಶಾಲೆಯಲ್ಲಿ ಗಳಿಸಿದ್ದಾರೆ ಅಂತ. ಬಹಳ ಖುಷಿ ಆಯಿತು. ನಾನು ಬಂದಾಗಲೂ ಕೂಡ ನನಗೇನೋ ಒಂಥರ ಇವರು ಚಿರಪರಿಚಿತರು ಅನ್ನೋ ಥರ ನನ್ನನ್ನು ಟ್ರೀಟ್ ಮಾಡಿದ್ರು. ನಾನು ಒಂದು ಸ್ವಲ್ಪ ಅಳುತ್ತಾ ಬಂದಿದೆ, ಹೇಗೋ ಏನೋ ಮೊದಲ ಬಾರಿಗೆ ಉರ್ದು ರೀತಿಯ ವಿನೂತನವಾದಂಥ ಉದ್ಘಾಟನಾ ಕಾರ್ಯಕ್ರಮ ನೋಡಿ ನನಗೂ ತುಂಬ ಖುಷಿ ಆಯಿತು. ಬಲೂನ್ ಎಲ್ಲ ಬಂದ ತಕ್ಷಣ ನಾನು ಸಹನ ಕೇಳಿದೆ, ನಾನು ಅವಳು ತುಂಬ ಆತ್ಮೀಯ ಸ್ನೇಹಿತರು, ಏನೇ ಬಲೂನ್ ಹೊಡೆಯುವುದೇನೆ ಉದ್ಘಾಟನೆ ಅಂದರೆ ಅಂತ. ಇಲ್ಲ, ಅವ್ರು ಅದನ್ನು ಇಟ್ಟು ಅಲ್ಲಿಂದ ಒಂದು ತಿತ್ಲಿ, ಅದು ಚಿಕ್ಕವರಿರುವ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಸರ್ ಹೇಳಿದ್ದಾರೆ, ತಿತ್ಲಿ ರಾಣಿ ಬೋಲೋ ಬೋಲೋ ಕೌನ್ ದೇಶ ಸೆ ಆತಿ ಹೋ ಇತನಾ ಸುಂದರ ರೂಪ ತುಮಾರ ಸಬಕಾ ಹೃದಯ ಲುಭಾತಿಯೋ. ಅಂದರೆ ಆ ಹುಡುಗಿ ಎಲ್ರ ಮನಸ್ಸನ್ನ ಗೆದ್ಬಿಟ್ಲು. ಒಂಥರ ತುಂಬ ಖುಷಿ ಆಯಿತು. ನಾನೇನಾದರೂ ಇವತ್ತು ಇಲ್ಲಿ ಬರದೇ ಹೋಗಿದ್ರೆ ಒಂದು ಸುಂದರವಾದಂಥ ಒಂದು ಅವಕಾಶವನ್ನ ತಪ್ಪಿಸ್ಕೊಳ್ತಾ ಇದ್ದೆ, ಕಾರ್ಯಕ್ರಮ ಕೂಡ ತಪ್ಪಿಸ್ಕೊಳ್ತಾ ಇದ್ದೆ ಅಂತ. ಬರಲಿಕ್ಕೆ ಮುಖ್ಯ ಕಾರಣ ನಿಮ್ಮ ಶಾಲೆಯಿಂದ ಬೀಳ್ಕೊಟ್ಟಂಥ ಶಿಕ್ಷಕಿ. ಒಂದು ಎರಡನೇದಾಗಿ ಅವ್ರು ನಂಗೆ ಕಾಲ್ ಮಾಡಿದ್ರು. ಅದಕ್ಕೂ ಮುಂಚಿತವಾಗಿ ನಿಮ್ಮ ಶಾಲೆ SDMC ಅಧ್ಯಕ್ಷರು ಮತ್ತು ಸರ್, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಬಂದು, ಇಲ್ಲ ನೀವು ಬರಲಿಕ್ಕೇ ಬೇಕು, ಸಹನಾ ಮೇಡಮ್ ಕೂಡ ಬರ್ತಾರೆ ಅಂತಂದರು. ಹಾಗಾಗಿ ನಾನು ಇದಕ್ಕೆ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ. ನನ್ಗೆ ಇನ್ನೊಂದು ವಿಶೇಷ ಅನಿಸ್ತಾ ಇದೆ ಅಂತಂದರೆ, ಇಲ್ಲಿ ಎಲ್ಲ ಸಾಮಾನ್ಯವಾಗಿ ಬೇರೆ ಶಾಲೆಗಳಿಗೆ ಹೋದರೆ, ಸರ್ಕಾರಿ ಶಾಲೆಗಳಿಗೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆದೆ ನಾನು, ಎಲ್ಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪುರುಷರು ಇರ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ. ಇಲ್ಲಿ ಇಲ್ಲ ಅಂತಲ್ಲ, ಇದ್ದಾರೆ. ಅದು ಇಲ್ಲಿರುವವರೆಲ್ಲ ತಾಯಂದಿರು. ಹಾಗಾಗಿ ತಾಯಂದಿರು ಹೆಚ್ಚು ಎಲ್ಲಿ ಪಾಲ್ಗೊಳ್ತಾರೋ ಅಲ್ಲಿ ಮಕ್ಕಳ ಕಾಳಜಿ ಜಾಸ್ತಿ ಇರ್ತದೆ. ಹಾಗಾಗಿ ಬಹಳ ಸಂತೋಷ ಆಯಿತು. ಎಲ್ಲ ತಾಯಂದಿರು ಬಹುಶಃ ಬಂದಿದ್ದಾರೆ. ಈ ಶಾಲೆಯಲ್ಲಿ 72 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಉತ್ತಮ ಸಂಖ್ಯೆಯನ್ನು ಹೊಂದಿದೆ. ಇನ್ನು ಮುಂದಿನ ಒಂದು ವರ್ಷಗಳಲ್ಲಿ 100ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಈ ಶಾಲೆಯ ಒಂದು ಸೌಭಾಗ್ಯವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಇವತ್ತು ನಾನು ಲಕ್ಷ್ಮೀ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ನನಗೆ ಅವ್ರ ಪರಿಚಯ ತುಂಬ ಇಲ್ಲ. ಅವರು ನಮ್ಮ BRCಗೆ ತರಬೇತಿಗೆ ಬಂದಾಗ ಅವರ ಪರಿಚಯ ಆಯಿತು ನನಗೆ. ನನಗನ್ಸ್ತು ಇವರು ನೇರವಾಗಿ ಮಾತಾಡ್ತಾರಲ್ಲ ನನ್ನ ಥರನೇ. ಮೇಡಮ್ ನೀವೇನು ಹೆದರಬೇಡಿ, ನಾನು ಒಬ್ಳು ನೇರವಾಗೇ ಮಾತಾಡೋಳು. ನೇರವಾಗಿ ಮಾತಾಡೋರು ಭಾಳ ನಿಷ್ಠೂರಕ್ಕೆ ಒಳಗಾಗ್ತಾರೆ, ಖಂಡಿತ ನನಗೂ ಅನುಭವ ಇದೆ. ಆದರೆ ಒಂದು ತಿಳ್ಕೊಳ್ಳಿ, ನೇರವಾಗಿ ಮಾತಾಡೋರು ಯಾವಾಗಲೂ ಸತ್ಯನೇ ಮಾತಾಡ್ತಾರೆ, ಸುಳ್ಳು ಮಾತಾಡಲ್ಲ. ಹಾಗಾಗಿ ಮೌನವಾಗಿದ್ಕೊಂಡು ಹಿಂದೆ ಅದನ್ನು ಸಾಧನೆ ಮಾಡೋದು ಬೇರೆ, ಮನಸ್ಸಿಗೆ ಬಂದದ್ದು ಸತ್ಯತೆಯನ್ನು ಖಂಡಿಸಿ ಮಾತಾಡೋದು ಬೇರೆ. ಹಾಗಾಗಿ ಇದು ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ. ಮತ್ತು ಬಂದ ತಕ್ಷಣ ಅವ್ರು ಟೀಚರ್ಸ್ ಅಂದರು, ಮೇಡಮ್ ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ತುಂಬ ಸುಧಾರಿಸಿದ್ರು, ಬಹಳ ಚುರುಕಾಗಿದ್ರು, ಅವ್ರು ಹೋದ್ಮೇಲೆ ಸ್ವಲ್ಪ ಕಷ್ಟ ಆಗಿದೆ ಅಂತಂದರು. ಹಾಗಾಗಿ ನನಗನ್ಸು ಒಳ್ಳೆ ಶಿಕ್ಷಕಿ ಅವರು. ಈಗ ನಾನಿಲ್ಲಿ ಬಂದು 3 ತಿಂಗಳು ಆಯಿತು. ಆದರೆ ಅವರ ಒಂದು ಸುದೀಶ್ ನಾಯ್ಕ್ ಸರ್ ಅವರ ಮಾತನ್ನು ಕೇಳಿದಾಗ ಅವರು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಯಿತು. ಈಗ ಸರ್ಕಾರಿ ನೌಕರರು ಅಂದರೆ ಹರಿಯುವ ನೀರಿದ್ದಂಗೆ, ಒಂದೇ ಕಡೆ ನಿಂತರೆ ಅದು ಆ ನೀರು ಕಲುಷಿತಗೊಳ್ತದೆ ಮೇಡಮ್. ಒಂದು ತಿಳ್ಕೊಳ್ಳಿ, ನೀವು 2 ವರ್ಷಕ್ಕೆ 3 ವರ್ಷಕ್ಕೆ ಒಮ್ಮೆ ಶಾಲೆ ಬದಲಾದಾಗ ಒಬ್ಬ ಉತ್ತಮ ಶಿಕ್ಷಕರ ಸೇವೆ ಎಲ್ಲ ಕಡೆನೂ ಸಿಗಬೇಕು. ಬಹುಶಃ ನಿಮ್ಮ ಹಣೆಯಲ್ಲಿ ನೀವು ಉತ್ತಮ ಶಿಕ್ಷಕಿಯಾದ್ರಿಂದ ಎಲ್ಲ ಮಕ್ಕಳಿಗೂ ನಿಮ್ಮ ಸೇವೆ ಸಿಗಲಿ ಹೊನ್ನಾವರ ತಾಲೂಕಿಂದು ಅಂತ ದೇವರು ನಿಮ್ಮ ಹಣೆಯಲ್ಲಿ ಬರೆದಿದ್ದಾನೇನೋ. ಹಾಗಾಗಿ ದುರದೃಷ್ಟ ಅಂತ ತಿಳ್ಕೊಳ್ಬೇಡಿ.
ಸೌಭಾಗ್ಯ ಅಂತ ತಿಳ್ಕೊಳ್ಳಿ. ಇಲ್ಲಿ ಮಕ್ಳಿಗೆ ಸಿಕ್ತು, ನೆಕ್ಸ್ಟ್ ಇನ್ನೊಂದು ಉರ್ದು ಸ್ಕೂಲ್ ಮಕ್ಕಳಿಗೆ, ಯಲ್ಗುಪ್ಪ ಮಕ್ಕಳಿಗೆ, ಹೀಗೆ ನಾನು ಆಶಿಸೋದೇನೆಂದ್ರೆ ನಿಮ್ಮ ಸೇವೆ ಬಹಳಷ್ಟು ಮಕ್ಕಳಿಗೆ ಸಿಗಲಿ ಅಂತ ಆಶಿಸ್ತೇನೆ. ಯಾಕಂತಂದ್ರೆ ಹರಿಯುವ ನೀರು ಒಂದ್ ಕಡೆಗೆ ನಿಲ್ಲಲ್ಲ, ಹರಿತಾ ಹರಿತಾ ಅನೇಕ ಊರುಗಳನ್ನ, ಅನೇಕ ದಡಗಳನ್ನ ದಾಟಿ ಹೋಗ್ತದೆ. ಅಲ್ಲಿ ಅನೇಕ ಮರಗಿಡಗಳಿಗೆ, ಪಶು ಪಕ್ಷಿಗಳಿಗೆ ಮತ್ತೆ ಆ ಊರಿನ ಜನರಿಗೆ ಅದು ತನ್ನ ಒಂದು ಸೇವೆಯನ್ನ ಒದಗಿಸ್ತಾ ಹೋಗ್ತದೆ. ಅಂತ ಒಂದು ಕೆಲಸ ನಿಮ್ಮಿಂದ ಆಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಇನ್ನು ನಸೀಮಾ ಮೇಡಮ್, ನನಗೆ ಅವತ್ತೊಂದಿನ ನಿಮ್ಮ ಪರಿಚಯ ಆಯಿತು, ಟ್ರೈನಿಂಗ್ ದಿವಸ. ಇವತ್ತು ಬಂದಾಗ ಈ ಶಾಲೆಯಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ಗೊತ್ತಾಯಿತು. ತುಂಬ ಋಣಭಾರ ಮಾಡಿಬಿಟ್ಟಿದ್ದೀರಿ. ಯಾಕಂತಂದ್ರೆ ನನಗೆ ಬಂದಾಗ ಇದು ಕ್ರಿಸ್ಮಸ್ ಹಬ್ಬನೋ ರಂಜಾನ್ ಹಬ್ಬನೋ ಯಾವ ಹಬ್ಬ ಅಂತ ಗೊತ್ತಾಗಲಿಲ್ಲ. ಎಲ್ಲರೂ ಗಿಫ್ಟ್ಸ್ ಕೊಡ್ತಾ ಇದ್ದೀರಿ, ಹಾಗಾಗಿ ತುಂಬ ಖುಷಿನೂ ಆಯಿತು. ಅದ್ರ ಜೊತೆಗೆ ನೀವು ತುಂಬ ಅಂದರೆ ಹೇಳೋ ಭಾಷೆ ನಮ್ಗೆ ಅಷ್ಟು ಅರ್ಥ ಆಗದಿದ್ರು ಕೂಡ ಬಾಕಿಯೆಲ್ಲ ಅರ್ಥ ಆಗ್ತಿತ್ತು. ತುಂಬ ಚೆನ್ನಾಗಿ ಒಂದು ಸಂಘಟನೆಯನ್ನು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಶೇಷ ವಿನೂತನ ಕಾರ್ಯಕ್ರಮವನ್ನು ನೀವೇನು ಮಾಡಿದ್ದೀರಿ ಅಂತಂದರೆ ಶಾಲೆಯ ಆದರ್ಶ ವಿದ್ಯಾರ್ಥಿನಿಗೆ ಬಹುಮಾನವನ್ನು ಕೊಟ್ಟಿದ್ದೀರಿ. ಈಗ ಸಾಮಾನ್ಯವಾಗಿ ಇಷ್ಟು ಫಂಕ್ಷನ್ ನಾನು ಅಟೆಂಡ್ ಆದೆ, ಅಲ್ಲಿ ಎಲ್ಲೂ ಆದರ್ಶ ವಿದ್ಯಾರ್ಥಿನಿಯನ್ನು ಗುರುತಿಸಲೇ ಇಲ್ಲ. ನಾನು ಎಷ್ಟು ಅಟೆಂಡ್ ಆಗಿದ್ದೇನೋ ನನಗೆಲ್ಲೂ ಕಂಡು ಬಂದಿಲ್ಲ. ಇದೊಂದು ಇಲಾಖೆಯ ಪ್ರೋತ್ಸಾಹದಾಯಕ ಯೋಜನೆಯನ್ನು ನೀವು ಮಾಡಿದಿರಿ. ಒಂದು ಎರಡನೇದಾಗಿ ಏನು ಕೇಳಿದ್ರೆ ಎಲ್ಲ ತರಗತಿಯ ಮಕ್ಕಳಿಗೆ ಹೆಚ್ಚಿನ ಹಾಜರಾತಿಯನ್ನು ಪಡ್ಕೊಂಡಂತಹ ಮಕ್ಕಳಿಗೆ ನೀವು ಬಹುಮಾನವನ್ನು ನೀಡಿದಿರಿ. ಇದು ಕೂಡ ಇಲಾಖೆಯ ಒಂದು ಮಹದಾಶಯ. ಯಾಕಂತಂದ್ರೆ ಹಾಜರಾತಿ ಹೆಚ್ಚಳ ಇರಬೇಕು. ಇದರಿಂದ ಇವನಿಗೆ ಬಹುಮಾನ ಸಿಕ್ಕಿದೆ, ನೆಕ್ಸ್ಟ್ ತಾನು ಶಾಲೆಯಲ್ಲಿ ಇರಬೇಕು ಅಂತ ಇನ್ನೊಂದು ಮಗು ತೀರ್ಮಾನ ಮಾಡುತ್ತೆ. ಹಾಗಾಗಿ ಇದು ಕೂಡ ಒಂದು ಉತ್ತಮ ಪ್ರೋತ್ಸಾಹದಾಯಕ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ವಿಶೇಷ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ನನ್ನ ಇಲಾಖೆಯ ಪರವಾಗಿ ಅಭಿನಂದನೆಯನ್ನ ಮತ್ತೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬ ಎಲ್ಲ ಶಿಕ್ಷಕರು ತುಂಬ ಉತ್ಸುಕತೆಯಿಂದ ನೀವು ಕೆಲಸ ನಿರ್ವಹಿಸಿದಿರಿ, ತುಂಬ ಚೆನ್ನಾಗಿ ಮಾಡಿದಿರಿ. ಯಾಕಂದರೆ ಉರ್ದು ಶಾಲೆ ಅಂದ ತಕ್ಷಣ ಪಾಪ ಅವರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ, ಹೇಗೆ ಹೋಗಬೇಕು, ಹೆಂಗೆ ಅಪ್ರೋಚ್ ಆಗಬೇಕು ಅಂತ ಗೊತ್ತಾಗೋಲ್ಲ. ಅಂಥದ್ರಲ್ಲಿ ನಿಮ್ಮ ಮುಖ್ಯ ಶಿಕ್ಷಕರು ಬಹಳ ಪರಿಶ್ರಮ ಪಟ್ಟು ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದನ್ನು ಯಶಸ್ವಿಗೊಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಕಾರ್ಯಕ್ರಮ ಮುಂದೆ ಯಶಸ್ಸು ಕಾಣಲಿ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಅನಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ